ಜಿಲ್ಲೆಯ ಗರಗ ಗ್ರಾಮದ ನಿವಾಸಿ ಪೂರ್ಣಿಮಾ ವಡ್ಡರ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲವ್ ಜಿಹಾದ್ ಶಂಕೆ ವ್ಯಕ್ತಪಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ನೇತೃತ್ವದಲ್ಲಿ ಗರಗ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಬಸ್ ನಿಲ್ದಾಣದಲ್ಲಿ ಆರಂಭವಾದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಘಟನೆಯ ಸತ್ಯಾಸತ್ಯತೆ ಹೊರಬರಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದಂತ ಉತ್ತರ ಕರ್ನಾಟಕ ರಾಜ್ಯ ಬಜರಂಗ ದಳದ ಸಹ ಸಂಚಾಲಕರಾದ ಶಿವಾನಂದ್ ಸತ್ತಿಗೇರಿ ಹಾಗೂ ಹೈಕೋರ್ಟ್ ನ್ಯಾಯವಾದಿ ಶರಣು ಅಂಗಡಿಯವರು, ಪೂರ್ಣಿಮಾ ವಡ್ಡರ ಆತ್ಮಹತ್ಯೆ ಪ್ರಕರಣದ ಹಿಂದೆ ಲವ್ ಜಿಹಾದ್ ಸಂಚು ಅಡಗಿದೆ. ಈ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು. ತಪ್ಪಿತಸ್ಥ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿರುವ ಹಾಗೂ ನಿರ್ಲಕ್ಷ್ಯ ವಹಿಸಿರುವ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತುಗೊಳಿಸುವಂತೆ ಉಗ್ರವಾಗಿ ಆಗ್ರಹಿಸಿದರು. ಬೇಡಿಕೆಗಳು ಇವತ್ತು ಪೂರ್ಣಿಮಾ ವಡ್ಡರ್ ಎಂದು ಹತ್ಯೆ ಹೋಗಿದ್ದಾರೆ. ಅವರು 2 ಜನ ಮುಸಲ್ಮಾನರಿಗೆ ಗಲ್ಲು ಶಿಕ್ಷೆ ಆಗುವಂತ ಸೆಕ್ಷನ್ಗಳನ್ನು ಹಾಕಬೇಕು ಗರಗ ಠಾಣೆಯ ಪೊಲೀಸ್ ಅಧಿಕಾರಿಗಳು. ಎರಡನೇದ್ದು, ಯಾರು ಈ ಕೇಸನ್ನ ಡೀಲಾ ಮಾಡಿದ್ದಾರೆ, ಸರಿಯಾಗಿ ಇದನ್ನು ನಿಭಾಯಿಸುವಲ್ಲಿ ತಪ್ಪಿದ್ದಾರೆ ಅಂತ ಆಫೀಸರ್ಸ್ ಯಾರಿದ್ದೀರಿ ಅವರನ್ನು ಕೂಡಲೇ ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು, ಕಠಿಣ ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ ಬಂಧುಗಳೇ, ಸರ್ಕಾರದಿಂದ 25 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಈ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಯಾಕೆ ಹಿಂದೂ ಹೆಣ್ಣು ಮಗಳು ಒಂದು ದಲಿತ ಹೆಣ್ಣು ಮಗಳು ಹತ್ಯೆ ಆಗಿದೆ, ಯಾಕೆ ಅವ್ರ ಮನೆಗೆ ಸಾಂತ್ವನ ಹೇಳಲಿಕ್ಕೆ ನಿಮಗೆ ತಾಕತ್ತಿಲ್ವಾ? ಈ ತಾಕತ್ತು ನಿಮಗೆ ಏನಾದ್ರೂ ಬರದೇ ಇದ್ರೆ ನಮಗೆ ಹಿಂದೂ ಸಮಾಜ ಗೊತ್ತಿದೆ ಈ ಜನಪ್ರತಿನಿಧಿಗಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ. ಬಂಧುಗಳೇ, ಇವತ್ತು ನೆನಪಿಟ್ಕೊಳ್ರಿ, ದಲಿತ ನಾಯಕರು ಅಂತ ಏನು ವಿಧಾನಸೌಧದಲ್ಲಿ ಕುತ್ಕೊಂಡಿದಿರಲ್ಲ, ಬರೇ ಭಾಷಣದಾಗ ಬೊಮ್ಮಡಿ ಹೊಡ್ಯಾಕ್ ಹೋಗ್ಬೇಡ್ರಿ. ನಿಮ್ಮದೇನು ಇದ್ರೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. 25 ಲಕ್ಷ ರೂಪಾಯಿ ಪರಿಹಾರವನ್ನ ಆ ಬಡ ಕುಟುಂಬಕ್ಕೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಬಂಧುಗಳೇ. ಅಷ್ಟೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್, ಯಾಕಂದ್ರೆ ಅವರು ಯಾವ ಬುದ್ಧಿ ನರಬುದ್ಧಿ ಮುಸಲ್ಮಾನರೇ ಅವಾಗ ಏನ್ ತೋರಿಸ್ತಾರ ಗೊತ್ತಿಲ್ಲ. ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಆ ಕುಟುಂಬಕ್ಕೆ ರಕ್ಷಣೆ ಕೊಡುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ಇವತ್ತು ಏನು ಈ ಹೋರಾಟಕ್ಕೆ ನೀವು ಬಂದಿದ್ದೀರಿ. SP ಸಾಹೇಬರು ಇಲ್ಲಿ ಬರ್ತಾರೆ ನಮ್ಮ ಮನವಿ ಸ್ವೀಕಾರ ಮಾಡಲಿಕ್ಕೆ. ಎಲ್ಲರೂ ಕೂಡ ಶಾಂತ ರೀತಿಯಿಂದ ನಾವು ಮನವಿಯನ್ನು ಕೊಟ್ಟು ನಾವೆಲ್ಲರೂ ಒಟ್ಟಾಗಿರೋಣ. ಇನ್ನು ಬರುವಂತ 48 ತಾಸುಗಳಲ್ಲಿ, ಎಷ್ಟು 48 ಗಂಟೆಗಳಲ್ಲಿ SP ಸಾಹೇಬ್ರವರು ಏನು ಕ್ರಮ ತಗೊಂತಾರೆ. ಈಗ SP ಅವರು ಇಲ್ಲಿ ಬರ್ತಾರೆ, ಯಾರು ಇಲ್ಲಿ ಅಡಗಡಂಗಿಲ್ಲ, ಇಲ್ಲೇ ನಿಂದಿರ್ಬೇಕು. ಯಾರು ಅಡಗಡಕ್ಕೆ ಹೋಗ್ಬಿಡಿ, ಎಲ್ಲರೂ ಇಲ್ಲೇ ನಿಲ್ರಿ. SP ಸಾಹೇಬರಿಗೆ ನಾವು ಪ್ರಶ್ನೆ ಮಾಡೋಣ, ಏನು ಕ್ರಮ ತಗೊಂಡಿದ್ದೀರಿ, ಏನು ಮುಂದೆ ಮಾಡ್ತೀರಿ? SP ಸಾಹೇಬ್ರ ನಾವೆಲ್ಲರೂ ಕೇಳೋಣ. ಯಾರು ಕೂಡ ಎದ್ದು ನಿಲ್ಲುವುದು ಬೇಡ, ಕುಂತಿದ್ರು ಕುತ್ಕೊಳ್ರಿ, ಏನು ಇದು ಇಲ್ಲ. ಆದ್ರೆ ನಮಗೇನ್ ಬೇಕು, ಒಂದು ಸಾವಾಗಿದೆ, ಅಮಾಯಕ ಸಾವು, ನ್ಯಾಯ ಕೊಡ್ಬೇಕಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕೀ ವಂದೇ. ಹೋರಾಟಕ್ಕೆ ಸನ್ನಿಧರಾಗಿದ್ದೇವೆ. ಮೇಲಾಗಿಯೂ ಸಹ ಇವತ್ತು ಠಾಣೆ ತಗೊಂಡಾಗ ಪೊಲೀಸ್ ಠಾಣೆ ಆರಕ್ಷಕರು ಸಹ ಕಂಪ್ಲೇಂಟ್ ಮಾಡಕ್ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಅಂದ್ರು. ಆದ್ರೆ ಇಮಿಡಿಯೇಟ್ ಆಗಿ ಅವ್ರು ಕಂಪ್ಲೇಂಟ್ ಲಾರ್ಜ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಸ್ಪೆಂಡ್ ಆಗಿರುವಂತದ್ದು ಈಗ ತಾನೇ ನಮ್ಮ ಚನ್ನಣ್ಣವ್ರ ಸಾಹೇಬರು ಗಮನಕ್ಕೆ ತಗೊಂಡ್ಬಂದ್ರು. ಸರ್, ಆಗ್ತಾ ಇದ್ದಾವೆ. ಯಾವುದೇ ಮೋಹದ ಬಲೆಗೆ ಇವತ್ತು ಬಿದ್ದು ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಒಂದು ಪೂರ್ಣಿಮಾ ಅಂತ ಒಬ್ಬ ಮುಗ್ಧ ಹೆಣ್ಣು ಮಗಳ ಜೀವವನ್ನು ಯಾವ ರೀತಿ ತೆಗೆದಿದ್ದಾರೆ. ತಕ್ಷಣ ನೀವು ಯಾವುದೇ ಒಂದು ಘಟನೆ ಆದಾಗ ನೀವು ಪ್ರತಿಕ್ರಿಯೆ ಮಾಡಿ ಇವತ್ತು ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಆರಕ್ಷಕರಿಂದ ಆಗಬೇಕು. ಅದೇ ರೀತಿ ನಮ್ಮ ಎಲ್ಲ ಸಂಘಟನೆ ನಿಮ್ಮ ಜೊತೆಗೆ ಇರ್ತೈತಿ. ಆರಕ್ಷಕರು ಇವತ್ತು ನಮ್ಮ ದೇಶಕ್ಕೆ ಒಂದು ಬೆನ್ನೆಲುಬ. ನಮಗಾಗಿ ನೀವು ಇರುವಂತವ್ರ, ಜನರಿಗಾಗಿ ಇರುವಂತವ್ರ, ಜನರಿಗೋಸ್ಕರ ನೀವು ಕೆಲಸ ಮಾಡುವಂತದ್ದು. ಅದೇ ರೀತಿ ಎಲ್ಲ ಸಂಘಟನೆಗಳು ನಿಮ್ಮ ಜೊತೆ ಇರ್ತೈತಿ. ನೀವು ಸಂಘಟನೆ ಜೊತೆಗಿರ್ರಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಇವತ್ತು ಪೂರ್ಣಿಮಾ ಅವ್ರದವ್ರಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗ್ತಿದ್ದಂತೆ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯವರು ಪ್ರತಿಭಟನಾ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿದರು. ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಅವರು, ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಲಾಗುವುದು ಹಾಗೂ ಘಟನೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಭರವಸೆ ನೀಡಿದರು. SP ಅವರ ಭರವಸೆಯ ನಂತರ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳಲಾಯಿತು. ಈ ಬೃಹತ್ ಪ್ರತಿಭಟನೆಯಲ್ಲಿ ಪ್ರಮುಖ ಮುಖಂಡರಾದ ಮಂಜುನಾಥ್ ಹಿರೇಮನಿ, ನಾಗರಾಜ್ ಹಿರೇಮನಿ, ಕಾನೂನು ಸಲಹೆಗಾರರು ಹರೀಶ್ ಪೂಜಾರ್, ಶ್ರೀನಿವಾಸ್ ಅವರಳ್ಳಿ,
ಮೇಘರಾಜ್ ಹಿರೇಮನಿ, ಮಂಜುನಾಥ್ ಹಳಿಯಾಳ, ಪುಂಡಲೀಕ್ ತಿರ್ಲಾಪುರ್, ಶಶಿಕುಮಾರ್ ರೇವಣಿಕೆ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಅಹಿತಕರ ಘಟನೆಗಳು ನಡೆಯದಂತೆ ಗರಗ್ ಗ್ರಾಮ ಹಾಗೂ ಪೊಲೀಸ್ ಠಾಣೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು.